ನಾವು ಇನ್ನೂ ಒಂದು ಎಕ್ಸಾಮ್ ಸೆಂಟ್ರಿಕ್, ಟೀಚರ್ ಸೆಂಟ್ರಿಕ್, ಲೆಕ್ಚರ್ ಸೆಂಟ್ರಿಕ್, ಟೆಕ್ಸ್ಟ್ ಬುಕ್ ಸೆಂಟ್ರಿಕ್ ಎಜುಕೇಷನ್ನಲ್ಲಿ ಇದ್ದೇವೆ. ಉತ್ತರಗಳಿಗಿಂತ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಸಿಟಿಯಿಂದ ರಿಸೋರ್ಸ್ ಪರ್ಸನ್ಗಳು ಬರುವುದು ಕಷ್ಟ ಆಗ್ತದೆ. ನಮಸ್ಕಾರ ವೀಕ್ಷಕರೇ, ಶಿಕ್ಷಣ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಬಬಿತಾ ಲತೇಶ್. ನಿಮ್ಮದೊಂದು ಕನಸಿನ ಒಂದು ಪಯಣ, ಅದರ ಜೊತೆಗೆ ಮಕ್ಕಳ ಭವಿಷ್ಯದ ರೂಪದಲ್ಲಿ ನಿಮ್ಮ ಒಂದು ಏನೋ ನೀಡುವಂಥ ಕೊಡುಗೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ನಿಮ್ಮ ಈ ಪಯಣದಲ್ಲಿ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಅನಿಸುತ್ತೆ, ನಗರ ಭಾಗಕ್ಕೆ ಯಾಕೆ ಇಲ್ಲ? ಇದು ಒಂದು ಗಮನಾರ್ಹವಾದ ವಿಷಯ. ಅಂದರೆ ಈಗ ನಾನು ಮಂಗಳೂರಿನಲ್ಲಿರುವವ, ಮಂಗಳೂರಿನ ಹಲವು ಸಾಧಾರಣ ಎಲ್ಲ ಹೈಸ್ಕೂಲ್ಗಳಿಗೆ ಭೇಟಿ ಕೊಟ್ಟವ. ಇಲ್ಲಿ ಖಾಸಗಿ ಶಾಲೆ ಇರ್ಬೋದು, ಏಡೆಡ್ ಸ್ಕೂಲ್ಗಳಿರ್ಬೋದು, ಇಲ್ಲ ಸರ್ಕಾರಿ ಶಾಲೆಗಳಿರ್ಬೋದು, ಈ ಎಲ್ಲ ಶಾಲೆಗಳನ್ನು ನೋಡಿದವ. ಅದೇ ರೀತಿ ನಾನು ಸ್ವಲ್ಪ ಹೊರಗೆ ಹೋದಾಗ, ಈಗ ಒಂದು ಮೊಂಟೆ ಪದವು, ಇಲ್ಲ ಹೂ ಹಾಕುವ ಕಲ್ಲು, ಇಲ್ಲ ತಲಪಾಡಿ ಸೈಡ್, ಇಲ್ಲ ಬಂಟ್ವಾಳಿನ ಯಾವುದೋ ಒಂದು ವ್ಯಂಜನ ಪದವು, ಹೀಗೆ ಹೋದಾಗ ಅಲ್ಲಿ ನನಗೆ ಕೊಟ್ಟ ಫೀಡ್ಬ್ಯಾಕ್ ಏನಂದರೆ, ನಮ್ಮಲ್ಲಿ ಸಿಟಿಯಿಂದ ರಿಸೋರ್ಸ್ ಪರ್ಸನ್ಗಳು ಬರುವುದು ಕಷ್ಟ ಆಗ್ತದೆ, ಅವರನ್ನು ಕರೆಸುವುದು ಕಷ್ಟ ಆಗ್ತದೆ, ಅವರು ಬರುವುದಿಲ್ಲ. ಹಾಗಾಗಿ ನಮಗೆ ನಿಮ್ಮಂಥವರು ಬಂದರೆ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅಂಥೇಳಿ ಒಂದು ಫೀಡ್ಬ್ಯಾಕ್ ಇತ್ತು. ಈ ಫೀಡ್ಬ್ಯಾಕಿನ ಪ್ರಕಾರ ನಾನು ಅಂದ್ಕೊಂಡೆ, ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈಗ ಒಬ್ಬ ರಿಸೋರ್ಸ್ ಪರ್ಸನ್ ಕೂಡ ನಾನು 2 ಸರ್ತಿ ಯೋಚನೆ ಮಾಡ್ತೇನೆ. 30 ಕಿಲೋಮೀಟರ್ ಎಲ್ಲಿಯ ಒಂದು ಹಳ್ಳಿಯ, ಅಂದರೆ ಕರೆಕ್ಟಾಗಿ ಬಸ್ ಫೆಸಿಲಿಟಿ ಇಲ್ಲದ, ಇಲ್ಲ ರೋಡ್ ಸರಿ ಇಲ್ಲದ ಯಾವುದೋ ಒಂದು ಹಳ್ಳಿಗೆ ಹೋಗಿ ಬರಲಿಕ್ಕೆ ನನಗೆ 1 ದಿನ ಆಗ್ತದೆ. ಹಾಗೆ 1-2 ಗಂಟೆಯ 3 ಗಂಟೆಯ ಸೆಷನಿಗೆ ನಾನು ಒಂದು ಇಡೀ ದಿನವನ್ನು ಸ್ಪೆಂಡ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನಾ ಅಂತ ಹೇಳುವಾಗ 2 ಥಾಟ್ಸ್ ಬರ್ತದೆ. ಹಾಗೆ ಆ ಕಡೆ ಕೂಡ ಅವರು ನಮ್ಮನ್ನು ರಿಸೀವ್ ಮಾಡಲಿಕ್ಕೆ ಕೂಡ ಒಂದು ರಿಸೋರ್ಸ್ ಪ್ರಾಬ್ಲಮ್ಸ್ ಇರ್ತದೆ ಅವರಿಗೆ. ಸಿಟಿಗಳಲ್ಲಿ ಈ ವಾಲಂಟ್ರಿ ಆರ್ಗನೈಸೇಷನ್ಸ್ ಲೈಕ್ ರೋಟ್ರಿ, ಲಯನ್ಸ್, JC, ಇಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸುಮಾರು ಅಪ್ರೋಚಬಲ್ ಇರ್ತಾರೆ. ವೆರಸ್ ಹಳ್ಳಿಗಳಲ್ಲಿ ಅಂಥ ರಿಸೋರ್ಸಸ್ ಕೂಡ ಕಡಿಮೆ ಇರೋದ್ರಿಂದ, ಪ್ಲಸ್ ಅಲ್ಲಿಯ ಮಕ್ಕಳಿಗೆ ಎಕ್ಸ್ಪೋಜರ್ ಕೂಡ ಲಿಮಿಟೆಡ್ ಇರೋದ್ರಿಂದ, ನಾನಿದನ್ನು ಎಕ್ಸ್ಕ್ಲೂಸಿವ್ಲಿ 90% ನಾನು ಇದನ್ನು ಹಳ್ಳಿಗೆ ರೀಚ್ ಆಗುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಆ್ಯಕ್ಚುಲಿ ನಾನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳನ್ನು 31 ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳನ್ನು ಪ್ರಯಾಣ ಮಾಡಿದರೆ ಅದು ಒಂದು 4-4.5 ಸಾವಿರ ಕಿಲೋಮೀಟ್ರಲ್ಲಿ, ಮತ್ತು ಡಿಸ್ಟ್ರಿಕ್ಟಲ್ಲಿರುವ ಸ್ಕೂಲ್ಗಳಲ್ಲಿ ಹೋಗಿ ಜಾಸ್ತಿ ಮಕ್ಕಳನ್ನು ಭೇಟಿಯಾಗ್ಬೋದಿತ್ತು, ಆ್ಯಂಡ್ ಕಮ್ಮಿ ಕಿಲೋಮೀಟರನ್ನು ಕವರ್ ಮಾಡ್ಬೋದಿತ್ತು, ಬಟ್ ಇಡೀ ಸ್ಟೇಟನ್ನು ಕವರ್ ಮಾಡ್ಬೋದಿತ್ತು. ಆದರೆ ನಾನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸನ್ನು ನಾನು ಬೇಸ್ ಆಗಿಟ್ಕೊಂಡು ನಾನು ಹಳ್ಳಿಗಳ ಕಡೆ ತೆರಳಿದ್ದೇನೆ. ನನ್ನ ಫೀಡ್ಬ್ಯಾಕ್ ಕೂಡ ನಾನು ಅಂದ್ಕೊಂಡ ಹಾಗೆ, ಇಂಥ ಒಂದು ಹಳ್ಳಿಗೆ ನೀವು ಬಂದಿದ್ದೀರಿ ಅಂತ ಹೇಳಿದರೆ ನಮಗೆ ಭಾರಿ ಖುಷಿ ಅಂಥೇಳಿ ಹೇಳುವ ಒಂದು ಅಭಿಪ್ರಾಯವನ್ನು ಕೇಳುವಾಗ, ಓಕೆ, ನಾನು ತಗೊಂಡದ್ದ ಡಿಸಿಷನ್, ಹಳ್ಳಿಗಳಿಗೆ ಹೋಗುವ ಡಿಸಿಷನ್ ಕರೆಕ್ಟಾಗಿದ್ದು ಅಂಥೇಳಿ ಅನ್ನಿಸ್ತದೆ. ಸರಿ, ಈಗ ಹೇಳ್ತಾ ಹೋದ್ರಿ ಗ್ರಾಮೀಣ ಭಾಗದಲ್ಲಿ ನೀವು ಅಂದರೆ ಮಕ್ಕಳ ಒಂದು ಭವಿಷ್ಯದ ಚಿಂತನೆಯಲ್ಲಿ ಈ ಒಂದು ಪಯಣ ಇದು ಮಾಡಿದ್ರಿ. ಯಾಕಂದರೆ ಅಲ್ಲಿರುವಂತಹ ಜನಗಳ ಒಂದು ಆಲೋಚನೆ ಆಗಿರ್ಬೋದು, ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಅಂತ. ಹಾಗಿರುವಾಗ ಇಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಾಗ ನಿಮಗೆ ಕಂಡಂತಹ ಒಂದು ಅಂದರೆ ಎಲ್ಲ ಕಡೆ ಇಂತಹ ಸಮಸ್ಯೆ ಇದ್ದೇ ಇದೆ, ಕಾಡ್ತಾನೇ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದದ್ದು ಯಾವ ಸಮಸ್ಯೆ ಅಂತ ಹೇಳ್ತೀರಾ? ನಾನು ಆ್ಯಕ್ಚುಲಿ ಈ ಒಂದು ಡ್ರೀಮ್ಸ್ ಆನ್ ವೀಲ್ಸಲ್ಲಿ ಸಮಸ್ಯೆಗಳನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಹೊರಟವ ಅಲ್ಲ. ಇನ್ನೊಂದು, ನಾನು ಈ ಪ್ರಶ್ನೆಗೆ ಸಮಸ್ಯೆಯ ಮೊದಲು
ನಾನು ಹೈಲೈಟ್ ಮಾಡಲಿಕ್ಕೆ ಬಯಸೋದು ನಮ್ಮ ಮಕ್ಕಳು, ನಾನು 10ನೇ ಕ್ಲಾಸ್ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದರೂ ಸಣ್ಣ ಮಕ್ಕಳನ್ನು ಭೇಟಿಯಾಗಿದ್ದೇನೆ, ಹೀಗೆ ಸುಮಾರು ಮಕ್ಕಳನ್ನು ಭೇಟಿಯಾಗ್ತಾ ಇದ್ದೇನೆ. ನಮ್ಮ ಮಕ್ಕಳು ಎಸ್ಪೆಷಲಿ ರೂರಲ್ ಮಕ್ಕಳು ಅವರು ಸ್ಟ್ರೀಟ್ ಸ್ಮಾರ್ಟ್ ಇದ್ದಾರೆ. ಅವರ ಮುಗ್ಧತೆ ಅದರ ಒಟ್ಟಿಗೆ, ಇನ್ನೊಸೆನ್ಸಿನ ಒಟ್ಟಿಗೆ ಒಂದು ಹೋಪ್ ಉಂಟು, ನಮಗೆ ಬ್ರಿಲಿಯನ್ಸ್ ಉಂಟು. ಮತ್ತು ಅವರಲ್ಲಿ ಇರುವ ಏನು ಸುಪ್ತ ಪ್ರತಿಭೆಗಳೇನಿದೆಯೋ ಅದನ್ನು ಎಕ್ಸ್ಪೋಸ್ ಮಾಡುವ, ಇಲ್ಲ ಅದನ್ನು ಹೊರತಂದು ಅದನ್ನು ಬೆಳೆಸುವ ಅವಕಾಶ ತುಂಬ ಇದೆ. ಇದು ನಾನು ಕಂಡಂತಹ ಪ್ರಪ್ರಥಮ ವಿಚಾರ. ಸಮಸ್ಯೆ ಅಂತೇಳಿ ಬಂದಾಗ ನಾನು 90% ನಾನು ರೂರಲ್ ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಭೇಟಿ ನೀಡ್ತಾ ಇರೋದ್ರಿಂದ ಸಮಸ್ಯೆ ಅಂತ ಹೇಳಿದರೆ ಒಂದು ಅಕಾಡೆಮಿಕ್ ಸಮಸ್ಯೆ. ಅಕಾಡೆಮಿಕ್ ಸಮಸ್ಯೆ ಅಂತ ಹೇಳಿದರೆ ನಾವು ಇನ್ನೂ ಒಂದು ಎಕ್ಸಾಮ್ ಸೆಂಟ್ರಿಕ್, ಟೀಚರ್ ಸೆಂಟ್ರಿಕ್, ಲೆಕ್ಚರ್ ಸೆಂಟ್ರಿಕ್, ಟೆಕ್ಸ್ಟ್ ಬುಕ್ ಸೆಂಟ್ರಿಕ್ ಎಜುಕೇಷನ್ನಲ್ಲಿ ಇದ್ದೇವೆ. ಅಂದರೆ ಅರ್ಥ ಆಗಿರ್ಬೋದು ನಿಮಗೆ. ನಾವು ಅಕಾಡೆಮಿಕ್ಸಿನ ಫ್ರೇಮ್ವರ್ಕ್ ಬಿಟ್ಟು ಮಕ್ಕಳನ್ನು ಯೋಚನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದು ಹಳ್ಳಿಯ ವಿಚಾರ ಅಲ್ಲ, ಎಲ್ಲ ಕಡೆ ಆಗ್ತಾ ಇರೋ ವಿಚಾರ. ಈಗ ನೋಡಿ, ಈಗ ಒಂದು ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇದೆ. ವಿಶೇಷ ಅಂದರೆ 3 ಪ್ರಿಪರೇಟರಿ ಎಕ್ಸಾಮ್ಸ್ಗಳು 10ನೇ ಕ್ಲಾಸ್ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಗೌರ್ಮೆಂಟಿನ ಸುತ್ತೋಲೆ ಇದೆ. ಇದು ಇಂಟೆನ್ಷನ್ ಒಳ್ಳೆಯದೇ, ಆದರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ ಒಂದು ಯೋಚನೆ ಮಾಡುವಂಥ ವಿಷಯ. ಯಾಕಂದರೆ 3 ಪ್ರಿಪರೇಟರಿ ಎಕ್ಸಾಮ್ಸ್ ಕೆಲವು ಶಾಲೆಗಳಲ್ಲಿ ನಾನು ನೋಡಿದ್ದೇನೆ 7:30-8 ಗಂಟೆಗೆ ಮಕ್ಕಳು ಬರ್ತಾರೆ. ಸಂಜೆ 6:30-7 ಗಂಟೆ ತನಕ ಶಾಲೆಯಲ್ಲಿದ್ದಾರೆ. ಮನೆಗೆ ಹೋದರೆ ಮನೆಯಲ್ಲಿ ಓದುವುದಿಲ್ಲ ಅಂತೇಳಿ ಒಂದು ಇದು ಹೆತ್ತವರ ಪ್ರಶ್ನೆ. ಹೆತ್ತವರದು ಮಾತ್ರ ಅಲ್ಲ, ಹೆತ್ತವರು ಕೂಡ ಖುಷಿಯಲ್ಲಿ ಕಳಿಸಿದ್ದಾರೆ. ಯಾಕಂದರೆ ಅವ್ರ ಮಕ್ಕಳ ಮನೆಯಲ್ಲಿ ಓದುವುದಿಲ್ಲ ಅಂತ. ಟೀಚರ್ಗಳಿಗೆ ಇದೊಂದು ಹೊರೆ ಒಂದು ಸೈಡಿಂದ. ಒಂದು ಇಷ್ಟು ಹೊತ್ತು ಶಾಲೆಯಲ್ಲಿ ಬರೀ ಓದು. ಯಾಕಂದರೆ ನಾನು ಈ ಪ್ರಿಪರೇಷನ್ ಟೆಕ್ನಿಕ್ಸ್, ಏನು ಎಕ್ಸಾಮ್ ಪ್ರಿಪರೇಷನ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡುವಾಗ, ಸರ್ ಇದನ್ನು ನಾವು ಸ್ಟಾರ್ಟಿಂಗಲ್ಲೇ ಇದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವಾಗಲೇ ನಮಗೆ ಈ ಒಂದು ಟೆಕ್ನಿಕ್ಸ್ ಇಲ್ಲ ಟಿಪ್ಸ್ ಇಲ್ಲ ಒಂದು ವರ್ಕ್ಶಾಪ್ ಆಗ್ತಿದ್ರೆ, ಟೀಚರ್ಸಿಗೆ ಆಗ್ತಿದ್ರೆ, ಸ್ಟೂಡೆಂಟ್ಸಿಗೆ ಆಗ್ತಿದ್ರೆ ಇದು ನಮಗೆ ಫಾಲೋ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತಿತ್ತು ಅಂತೇಳಿ. ಈಗ ಬರೀ ಒಂದು ಪುಸ್ತಕ ತೆಗೆದ್ರು 1 hour 2 hours ಒಂದು ಸಬ್ಜೆಕ್ಟು ಓದೋದು, ಅದು ರಿವಿಷನ್ ಹೆಸರಲ್ಲಿ ತಲೆಯಲ್ಲಿ ಏನನ್ನು ತುಂಬ್ತಾ ಇದ್ದೇವೆ ನಾವು ಅಂತ ಅರ್ಥ ಆಗೋದಿಲ್ಲ. ಮತ್ತು ವೆರಿ ಇಂಟ್ರೆಸ್ಟಿಂಗ್, ಯಾವುದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಕಡೆ. ಯಾಕಂದರೆ 20 ಮಾರ್ಕ್ ಇಂಟರ್ನಲ್ ಅಸೆಸ್ಮೆಂಟ್, ಎಲ್ಲ ಸಬ್ಜೆಕ್ಟಲ್ಲಿ 20 ಮಾರ್ಕ್ ಇಂಟರ್ನಲ್ ಅಸೆಸ್ಮೆಂಟ್. ಈ ಸರ್ತಿ ನಮಗೆ 33 ಮಾರ್ಕಕ್ಕೆ ತಂದಿಟ್ಟಿದ್ದಾರೆ ಪಾಸ್ ಮಾರ್ಕ್. ಸೊ ನಾವು ಇಷ್ಟೆಲ್ಲ ಕಷ್ಟಪಟ್ಟು 13 ಮಾರ್ಕಿಗೋಸ್ಕರ, 80ರಲ್ಲಿ 13 ಮಾರ್ಕಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂತ ಹೇಳಿದರೆ ಈ ಸಿಸ್ಟಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ನಾವು ಹುಡುಕಬೇಕಾಗ್ತದೆ ಅಂತೇಳಿ ನಾನು ಈಗ ಯೋಚನೆ ಮಾಡ್ತಾ ಇದ್ದೇನೆ. ಈ 13 ಮಾರ್ಕಿಗೋಸ್ಕರ ಇಷ್ಟು ಮಕ್ಕಳನ್ನು ಸತಾಯಿಸ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ನಮ್ಮ ಇಂಟೆನ್ಷನ್ 100% ರಿಸಲ್ಟ್. ಓಕೆ, 10ನೇ ಕ್ಲಾಸ್ ಪಾಸ್ ಆದ ಮೇಲೆ ಅವರಿಗೆ ಒಂದು ಗೇಟ್ ಪಾಸ್ ಸಿಗ್ತದೆ, ಅವರಿಗೆ ಬೇರೆ ಬೇರೆ ಇದಕ್ಕೆ ಹೋಗಲಿಕ್ಕೆ, ಕರೆಕ್ಟ್, ಒಪ್ಪಿಕೊಳ್ತೇನೆ. ಆದರೆ ಒಬ್ಬ 10ನೇ ಕ್ಲಾಸ್ ಮಗು 13 ಮಾರ್ಕ್ 80ರಲ್ಲಿ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ, ಅದು ದೊಡ್ಡ ಚಾಲೆಂಜ್ ಅಂತ ಹೇಳಿದರೆ ದರ್ ಇಸ್ ಸಮ್ ಪ್ರಾಬ್ಲಮ್. ಸೊ ಇದನ್ನು ನಾವು ಅರ್ಥೈಸ್ಕೊಂಡು ಹುಡುಕಬೇಕಾಗ್ತದೆ. ಪ್ಲಸ್ ನಾವಿಲ್ಲಿ ನೋಡೋದೇನೆಂದರೆ
ಯಾಕಂದರೆ ನನ್ನ ಮಗಳು ಇದೇ ಬ್ರ್ಯಾಕೆಟಲ್ಲಿ ಇರೋದ್ರಿಂದ ನಾವಿಲ್ಲಿ ನೋಡೋದು ಏನಂದರೆ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಬೇಸ್ ಸೆಟ್ ಮಾಡ್ತಾ ಇಲ್ಲ. 10ನೇ ಕ್ಲಾಸ್ ಬಂದ ಕೂಡಲೇ ಪ್ಯಾನಿಕ್ ಬಟನ್ ಒತ್ತುತ್ತಾ ಇದ್ದೇವೆ. ಸೊ ಇದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಇದೆಲ್ಲ ನಾನು ಬರೇ ಈ ಒಂದು ಜರ್ನಿಯಿಂದಲ್ಲ, ಈ ಜರ್ನಿಯಲ್ಲಿ ನನಗೆ ಇಂಥ ಪ್ರಶ್ನೆಗಳಿತ್ತು, ಈ ಪ್ರಶ್ನೆಗಳಿಗೆ ಸುಮಾರು ಉತ್ತರಗಳು ಸಿಗ್ತಾ ಇವೆ. ಉತ್ತರಗಳಿಗಿಂತ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಏನು ಅನ್ನೋದಕ್ಕಿಂತ ಸಮಸ್ಯೆ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ನಾನ್ ಅಕಾಡೆಮಿಕ್ ಆಗಿ ಈ ಅಕಾಡೆಮಿಕ್ ಫ್ರೇಮ್ವರ್ಕನ್ನು ನಾನ್ ಅಕಾಡೆಮಿಕ್ ಆಗಿ ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದು ಅಂತೇಳಿ ನನ್ನ ಒಂದು ಯೋಚನೆ. ಇದು ಈ ಹೊತ್ತಿನ ಶಿಕ್ಷಣ ಮಂಥನದ ಪ್ರಥಮ ಒಂದು ಹಂತ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಈಗಿನ ಯುವಜನತೆಗೆ ಯಾವ ರೀತಿ ಅವರನ್ನು ಪ್ರೇರೇಪಿಸಬಹುದು, ಅವರ ಬೆಳವಣಿಗೆಗೆ ಯಾವ ರೀತಿ ಕೇವಲ ಶಿಕ್ಷಣವೇ ಅದು ಒಂದು ದಾರಿಯ ಅಥವಾ ಶಿಕ್ಷಣ ಬಿಟ್ಟು ಬೇರೆ ಯಾವ ದಾರಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಸಂಚಿಕೆಯಲ್ಲಿ ಮಾಡ್ತೀವಿ ಅಂತ ಹೇಳ್ಕೊಳ್ತಾ, ನೀವು ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಒತ್ತಿದ್ರೆ ಅಲ್ಲಿ ಆಲ್ ಅಂತ ಹೇಳಿ ಸಿಗುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ದಯವಿಟ್ಟು ಬರುವಂಥ ಎಲ್ಲ ಸಂಚಿಕೆಗಳನ್ನು, ಅದು ಕೂಡ ಆರೋಗ್ಯಯುತ ಸಂಚಿಕೆಗಳನ್ನು ನೋಡಲು ಮರೆಯದಿರಿ. ಧನ್ಯವಾದಗಳು.